ಎಲ್ರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರೋವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಪಾರ್ಟ್ 1ನಲ್ಲಿ 6 ಕಾರಣಗಳನ್ನ ತಿಳ್ಕೊಂಡಿದ್ದೀವಿ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕೆಲಸ ಮಾಡಬೇಕು ಅಂತೇಳಿ. 7ನೇ ಕಾರಣ, ಒಂದು ಪಬ್ಲಿಕ್ ಸ್ಪೀಕಿಂಗಿಗೆ ಒಂದು ಒಳ್ಳೆಯ ಅವಕಾಶ ಕೊಡುತ್ತೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅಂದರೆ ಒಂದು ವೇದಿಕೆಯಲ್ಲಿ ನಾವು ಕೂಡ ಒಂದು ಸ್ಪೀಕರ್ ಆಗ್ಬೋದು, ಒಂದು ವೇದಿಕೆಯಲ್ಲಿ ಒಂದು ಮಾತನಾಡುವಂತಹ ಒಂದು ಅವಕಾಶ ಈ ಒಂದು ಇಂಡಸ್ಟ್ರಿ ಕೊಡುತ್ತೆ. ಇನ್ನು 8ನೇ ಕಾರಣ, ಒಂದು ಕನಸಿನ ಕಾರುಗಳು ಏನಿರುತ್ತೆ, ಈ ಕಾರ್ನ ಬೈ ಮಾಡಬೇಕು, ಆ ಕಾರ್ನ ಬೈ ಮಾಡಬೇಕು ಅನ್ನೋ ಒಂದು ಡ್ರೀಮ್ಸ್ ಏನಿರುತ್ತೆ, ಉದಾಹರಣೆಗೆ ಬೆನ್ಸ್, BMW, ಆಡಿ, ಈ ಥರ ಕನಸಿನ ಕಾರುಗಳನ್ನ ಕಲೆಕ್ಷನ್ ಮಾಡೋದಕ್ಕೆ ಈ ಒಂದು ಇಂಡಸ್ಟ್ರಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇನ್ನು 9ನೇ ಕಾರಣ, ಈ ಇಂಡಸ್ಟ್ರಿಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಟೀಮ್ನ ಬಿಲ್ಡ್ ಮಾಡಿದ್ರೆ ಎಲ್ಲ ಕಡೆ ಒಂದು ಹೆಸರನ್ನ ನೀವು ಮಾಡ್ಬೋದು ಆ್ಯಂಡ್ ಫೇಮಸ್ ಆಗ್ಬೋದು ಸೆಲೆಬ್ರಿಟಿ ಥರ. ಇನ್ನು 10ನೇ ಕಾರಣ, ನೀವು ಯಾವ ಥರದ ಜೀವನ ಶೈಲಿಯನ್ನು ಬಯಸ್ತೀರಾ ಆ ಥರದ ಒಂದು ಜೀವನ ಶೈಲಿಯನ್ನು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮುಖಾಂತರ ನೀವು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು 11ನೇ ಕಾರಣ, ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯನ್ನಾಗಿ ನಿಮ್ಮನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಈ ಇಂಡಸ್ಟ್ರಿ ಮುಖಾಂತರ. ಯಾಕಂದರೆ ಆ ಥರದ ಒಂದು ಎಜುಕೇಷನ್ ಈ ಇಂಡಸ್ಟ್ರಿ ಕೊಡುತ್ತೆ. ಜನ ನಿಮ್ಮನ್ನು ರೋಲ್ ಮಾಡಲಾಗಿ ತೊಗೊಳ್ತಾರೆ. ಬದುಕಿದ್ರೆ ಈ ವ್ಯಕ್ತಿ ಥರ ಬದುಕಬೇಕು, ಇದ್ದರೆ ಈ ವ್ಯಕ್ತಿ ಥರ ಇರಬೇಕು ಅಂತ. ಇನ್ನು 12ನೇ ಕಾರಣ, ನಾವು ವರ್ಕ್ ಮಾಡ್ತಾ ಮಾಡ್ತಾ ಪ್ರತಿ ಅರ್ನಿಂಗಲ್ಲಿ ಗೌರ್ಮೆಂಟಿಗೆ 5% TDS ಅಂತ ಪೇ ಮಾಡ್ತಿರ್ತೀವಿ ಆ್ಯಂಡ್ ಆ್ಯನ್ಯುವಲಿ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡ್ತಾ ಇರ್ತೀವಿ. ಇದ್ರ ಮುಖಾಂತರ ಭಾರತ ದೇಶವನ್ನು ಒಂದು ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡೋದಕ್ಕೂ ಕೂಡ ನಾವು ಶ್ರಮಿಸ್ತಾ ಇರ್ತೀವಿ. ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗೋದಕ್ಕೆ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ. ಮತ್ತು 6 ಕಾರಣಗಳು ಈ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ. ಇನ್ನು ಉಳಿದಂತಹ 6 ಕಾರಣಗಳನ್ನ ನಿಮಗೆ ಪಾರ್ಟ್ 3 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ಇಂಡಸ್ಟ್ರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.